ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನು ಮಾಡ್ತಿದ್ದೀವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ದ ಎಕ್ಸಸೈಸ್ ಪಾರ್ಟ್ ಆಫ್ ಅಸಿ ಮಸಿ ಅಂಡ್ ಕೃಷಿ ಫ್ರಮ್ 10th ಸ್ಟ್ಯಾಂಡರ್ಡ್ ತಿಲಿ ಕನ್ನಡ ಟೆಕ್ಸ್ಟ್ ಬುಕ್. 10ನೇ ತರಗತಿಯ ತಿಲಿ ಕನ್ನಡ ಟೆಕ್ಸ್ಟ್ ಬುಕ್ಕಿನ ಅಸಿ ಮಸಿ ಕೃಷಿ ಈ ಪಾಠದ ಅಭ್ಯಾಸವನ್ನು ಮಾಡ್ತಿದ್ದೀವಿ. ಆ್ಯಂಡ್ ಐ ರಿಕ್ವೆಸ್ಟ್ ಯು ಆಲ್ ಟು ವಾಚ್ ದ ಲೆಸನ್ ವಿಡಿಯೋಸ್ ಫಸ್ಟ್. ದೆರ್ ಆರ್ 4 parts ಆಫ್ ದಿಸ್ ಲೆಸನ್ ವಿಡಿಯೋ. ಪ್ಲೀಸ್ ಅದನ್ನು ನೋಡಿ ಮೊದಲು, ಆಮೇಲೆ ಕಮ್ ಟು ದ ಎಕ್ಸಸೈಸ್ ಲೆಸನ್, ಬಿಕಾಸ್ ಹಿಯರ್ ಐ ವೋಂಟ್ ಗಿವ್ ದ ಡೈರೆಕ್ಟ್ ಆನ್ಸರ್ಸ್ ಫಾರ್ ಎವ್ರಿವೇರ್. You should be knowing the lesson very well to understand and to write the answers. Okay na? So we'll start with the exercises. And before starting, take out your textbook togoli, pencil togoli, eraser togoli, wear earphones, sit in a quiet place. We'll start. So first we have a ಕೃತಿಕಾರರ ಪರಿಚಯ. ಕೃತಿಕಾರರು the author ಬಗ್ಗೆ. So author ಹೆಸರೇನು? ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. Okay, so where he was born? ಹಾವೇರಿ ಜಿಲ್ಲೆ, ರಾಣೆಬೆನ್ನೂರು ತಾಲೂಕು. ಅಂಡರ್ಲೈನ್, ಐ ಜಸ್ಟ್ ಗೋ ವಿತ್ ದ ಮೇನ್ ಇಂಪಾರ್ಟೆಂಟ್ ಡೀಟೇಲ್ಸ್. ಓಕೆನಾ? ಹಡಿಯಾಳು ಗ್ರಾಮದಲ್ಲಿ ಜನಿಸಿದರು. ಸೊ ಅಂಡರ್ಲೈನ್ ದ ಎಂಟೈರ್ ಥಿಂಗ್. ಸೊ ಇವರು ಸಾಣೇಹಳ್ಳಿಯಲ್ಲಿ ರಂಗಶಾಲೆಯನ್ನು ಸ್ಥಾಪಿಸಿ ಪ್ರತಿ ವರ್ಷ ರಾಷ್ಟ್ರೀಯ ನಾಟಕೋತ್ಸವ. ಸೊ ಇನ್ನು ಸಾಣೇಹಳ್ಳಿ ಹ್ಯಾಸ್ ಅ ಥಿಯೇಟರ್. ಓಕೆ, ಸೊ ಥಿಯೇಟರ್ ಮಾಡಿದ್ದಾರೆ. ಅಲ್ಲಿ ಎವ್ರಿ ಇಯರ್ ದೇ ಸೆಲಿಬ್ರೇಟ್ ರಾಷ್ಟ್ರೀಯ ನಾಟಕೋತ್ಸವ. ಓಕೆ, ನಾಟಕ ಉತ್ಸವ ನ್ಯಾಷನಲಿ ದೇ ಸೆಲಿಬ್ರೇಟ್ ಥಿಯೇಟರ್ ಫೆಸ್ಟಿವಲ್ ಮಾಡ್ತಾರೆ. ಓಕೆ, ಶಿವ ಸಂಚಾರ, ವಿಚಾರ ಸಂಕಿರಣ, ವರ್ಷದ ಹರ್ಷ, ಶ್ರಾವಣ ಸಂಜೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ಬಂದಿದ್ದಾರೆ. ಸೊ ಹಿ ಈಸ್ ಡೂಯಿಂಗ್ ಆಲ್ ದೀಸ್ ಪ್ರೋಗ್ರಾಮ್ಸ್. ಸೊ ದೀಸ್ ಆರ್ ದ ನೇಮ್ ಆಫ್ ದ ಪ್ರೋಗ್ರಾಮ್ಸ್. ಇವರು 60ಕ್ಕೂ ಹೆಚ್ಚು ವೈಚಾರಿಕ ಕೃತಿಗಳನ್ನು ರಚಿಸಿದ್ದಾರೆ. ಹಿ ಹ್ಯಾಸ್ ರಿಟನ್ ಆಲ್ಮೋಸ್ಟ್ ಮೋರ್ ದೆನ್ 60 ಬುಕ್ಸ್ ಬರೆದಿದ್ದಾರೆ. ಸೊ ಅವುಗಳಲ್ಲಿ ಇಂದೋಸ್, ಜೀವನ ದರ್ಶನ, ಅಂಡರ್ಲೈನ್, ಕೈದೀವಿಗೆ, ಹುಟ್ಟು ಸಾವುಗಳ ಮಧ್ಯೆ, ಸಮಾಧಿಯ ಮೇಲೆ, ಕಾಯಕ ದಾಸೋಹ, ಪ್ರಳಯ, ಮುಂದೇನು, ಸುಖ ಎಲ್ಲಿದೆ, ಅರಿವಿನ ಅಂತರಾಳ, ಬಸವ ಸಂಧರ್ಮ ಇತ್ಯಾದಿ ಪ್ರಬಂಧ ಸಂಕಲನಗಳು. ಸೊ ಆಲ್ ದೀಸ್ ಥಿಂಗ್ಸ್ ಪ್ಲೀಸ್ ಮೇಕ್ ಅ ನೋಟ್ ಆಫ್ ದಿಸ್ ಒನ್. ಅಷ್ಟೇ ಬರ್ಕೊಳ್ಳಿ, ಅಂಡರ್ಲೈನ್ ಮಾಡಿ. ಅಂತರಂಗ, ಬಹಿರಂಗ, ಸ್ವಾಮಿ ವಿವೇಕಾನಂದ, ಜಂಗಮದಡೆಗೆ, ಅಂಕುಶ ಇವು ನಾಟಕಗಳು. ಸೊ ಪ್ರೀವಿಯಸ್ ಒನ್ ಇಸ್ ಅ ಎಸೆ ಕೈಂಡ್ ಆಫ್ ಅ ರೈಟಿಂಗ್, ಆ್ಯಂಡ್ ಆಲ್ ದೀಸ್ 4 ದ ಬಹಿರಂಗ, ಅಂತರಂಗ, ಬಹಿರಂಗ ಅಂಡ್ ಸ್ವಾಮಿ ವಿವೇಕಾನಂದ ಆರ್ ದ ನಾಟಕ. ನಾಟಕ ಅಂದರೆ ಡ್ರಾಮಾ. ಓಕೆ, ಸೊ ಶಿವಾನುಭವ ಪ್ರವಾಸ ಕಥನವಾಗಿದೆ. ಶಿವಾನುಭವ ಇಸ್ ಅ ಟ್ರಾವೆಲ್ ರೈಟಿಂಗ್. ಪ್ರವಾಸ ಕಥನ ಇಸ್ ಅ ಟ್ರಾವೆಲ್ ರೈಟಿಂಗ್. ಓಕೆ, ಇವರ ರಂಗ ಸಾಧನೆಗೆ ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಫೆಲೋಶಿಪ್, ಕರ್ನಾಟಕ ಸರ್ಕಾರ. ಸೊ ದೀಸ್ ಆರ್ ದ awards that he has got. ಗೌರವ ಫೆಲೋಶಿಪ್, ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ಗೌರವ ಡಾಕ್ಟರೇಟ್, ಪಾಲ್ ಹ್ಯಾರಿಸ್, ಇದೆಲ್ಲಾನು ಅಂಡರ್ಲೈನ್ ಮಾಡಿ. ಸೊ ಇವರು ರಂಗ ಜಂಗಮ ಎಂದು ಖ್ಯಾತರಾಗಿದ್ದಾರೆ. ಹಿ ಹ್ಯಾಸ್ ವೆರಿ ವೆಲ್ ನೋನ್ ಹ್ಯಾಸ್ ಅ ರಂಗ ಜಂಗಮ. ಓಕೆನಾ? ಅಂಡರ್ಲೈನ್ ದಟ್ ಒನ್. ಇಟ್ಸ್ ವೆರಿ ಇಂಪಾರ್ಟೆಂಟ್, ರಂಗ ಜಂಗಮ. ಓಕೆ, ನೆಕ್ಸ್ಟ್ ಈ ಲೇಖನವನ್ನು ದ ಅಸಿ ಮಸಿ ಕೃಷಿ ಇಸ್ ಬಿನ್ ಟೇಕನ್ ಬೈ ವ್ಯಕ್ತಿತ್ವ. ಅಂಡರ್ಲೈನ್ ದಿಸ್. ಓಕೆನಾ? ಈ ಪ್ರಬಂಧದಿಂದ ದೇ ಹ್ಯಾವ್ ಚೋಸನ್ ದಿಸ್ ಒನ್. ವಿಲ್ ಕಮ್ ಟು ದ ನೆಕ್ಸ್ಟ್ ಒನ್. ಅಭ್ಯಾಸ, ಪದಗಳ ಅರ್ಥ. ಸೊ ಇನ್ ದ ಪದಗಳ ಅರ್ಥ, ಅಣೆಕಟ್ಟು ಅಂದರೆ ಡ್ಯಾಮ್. ಐ ವಾಂಟ್ ಯು ಟು ಲರ್ನ್ ದ ಕನ್ನಡ ವರ್ಡ್ಸ್. ಓಕೆನಾ? ಕನ್ನಡ ವರ್ಡ್ಸ್ನ ಯು ಹ್ಯಾವ್ ಟು ರೈಟ್ ಇಟ್ ಬಿಕಾಸ್ ಇಟ್ಸ್ ಅ ಮೀನಿಂಗ್. ಆ್ಯಂಡ್ ಗಿವ್ ದ ಮೀನಿಂಗ್ ಇನ್ ಇಂಗ್ಲಿಷ್. ಅಣೆಕಟ್ಟು ಇಸ್ ಅ ಡ್ಯಾಮ್. ಅಸಿ ಈಸ್ ಅ, ಐ ಆಲ್ರೆಡಿ ಟೋಲ್ಡ್ ಯು, ಇಟ್ಸ್ ಅ ವಾರ್ಸ್ ವರ್ಡ್. ಉಪೇಕ್ಷೆ ಸಮಥಿಂಗ್ ಟು ರಿಜೆಕ್ಟ್ ಇಟ್, ಸಮಥಿಂಗ್ ಟು ನಿರ್ಲಕ್ಷ್ಯ ಅಂದರೆ ನೆಗ್ಲೆಕ್ಟಿಂಗ್. ಉಪೇಕ್ಷೆ ಇಸ್ ಅ ನೆಗ್ಲೆಕ್ಟಿಂಗ್. ಕೃತಜ್ಞ ಅಂದರೆ the one who doesn't, it's ungrateful, the one who is ungrateful. ದುರಾಕ್ರಮಣ ಅಂದರೆ the attack which is being done cheating, by cheating. ನಿರಾಶಾವಾದಿ, the one who has lost every hope. ಭವಣೆ is a problem. ಮಸಿ is a pen, ಸಾಹಿತ್ಯ, ಲಿಟ್ರೇಚರ್. ಮೇಟಿಗಂಬ ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಅ ಒಕ್ಕಲುಗಣದ ಮಧ್ಯದಲ್ಲಿರುವ ಗಂಬ. ಸೊ ಇನ್ ಅಗ್ರಿಕಲ್ಚರಲ್ ಲ್ಯಾಂಡ್ ದೇರ್ ಈಸ್ ಅ ಪಿಲ್ಲರ್ ಕಾಲ್ಡ್, ದಟ್ ಈಸ್ ಕಾಲ್ಡ್ ಆಸ್ ಅ ಮೇಟಿಗಂಬ. ಸತ್ಪರಿಣಾಮ ಇಸ್ ಅ ಗುಡ್ ಎಫೆಕ್ಟ್. ಸತ್ಪರಿಣಾಮ ಇಸ್ ಅ ಗುಡ್ ಎಫೆಕ್ಟ್. ಹರಿತ ಇಸ್ ಅ ಶಾರ್ಪ್. ಅತಿವೃಷ್ಟಿ ಅಂದರೆ ಫ್ಲಡ್. ಉತ್ಪ್ರೇಕ್ಷೆ ಅಂದರೆ ಓವರ್ ಆಗಿ ಟು ಡಿಸ್ಕ್ರೈಬ್ ಇಟ್. ಒಕ್ಕಲಿಗ ಇಸ್ ಅ ರೈತ, ಫಾರ್ಮರ್. ಗುಲಾಮ ಇಸ್ ಅ ಸರ್ವೆಂಟ್. ನಶ್ವರ ಅಂದರೆ ಸಮಥಿಂಗ್ which is not at all there, to get destroyed. Budget, we all know that one. It's an English word, budget. Bikku andre to cry. Meti is a agriculture. Rate is a wheel. Sarvadhikara andre the one who is in a who is an official person, who is a officer for everything basically. So adhikara ಒಬ್ಬನಲ್ಲಿರುವುದು. So for everything he is taking care of thing. So that is called sarvadhikara. I hope you have understood this one.
ನೆಕ್ಸ್ಟ್ ವಿಲ್ ಕಮ್ ಟು ದ ಪ್ರಶ್ನೆಗಳು. ಸೊ ಪ್ರಶ್ನೆಗಳಲ್ಲಿ ಏನಿದೆ, ಫಸ್ಟ್ ಕೆಳಗೆ ನೀಡಿರುವ ದ ಬಿಲೋ ಒನ್ ಗಿವನ್ ಗಾದೆ ಮಾತುಗಳನ್ನು, ಆಲ್ ದ ಗಾದೆ ಮಾತು ಪೂರ್ಣಗೊಳಿಸಿ, ಕಂಪ್ಲೀಟ್ ದಟ್ ಒನ್. ಸೊ ಇಟ್ಸ್ ವೆರಿ ಸಿಂಪಲ್, ಐ ವಿಲ್ ರೀಡ್ ಇಟ್, ಯು ಹ್ಯಾವ್ ಟು ಫೈಂಡ್ ದ ಆನ್ಸರ್. ಪೆನ್ನು ಖಡ್ಗಕ್ಕಿಂತ ಡ್ಯಾಶ್, ಒಕ್ಕಲಿಗ ಒಕ್ಕದಿದ್ದರೆ ಡ್ಯಾಶ್, ಕೋಟಿ ವಿದ್ಯೆಗಳಲ್ಲಿ ಡ್ಯಾಶ್, ಹಾಸಿಗೆ ಇದ್ದಷ್ಟು ಡ್ಯಾಶ್. ಆಲ್ ದ 4 ಗಾದೆ ಇಸ್ ಏರ್ ಇನ್ ದ ಲೆಸನ್. ಓಕೆನಾ? ನೆಕ್ಸ್ಟ್ ಒನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಾರ್ ದ ಬಿಲೋ ಕ್ವೆಶನ್ಸ್ ಆನ್ಸರ್ ಇನ್ 1 sentence. ಒಂದು ಇಸ್ ಅ 1, ವಾಕ್ಯ ಇಸ್ ಅ ಸೆಂಟೆನ್ಸ್. ಕೆಳಗಿನ ಪ್ರಶ್ನೆ ಬಿಲೋ ಕ್ವೆಶನ್ಸ್, ಪ್ರಶ್ನೆ ಇಸ್ ಅ ಕ್ವೆಶನ್. ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ. ಸೊ ದೇಶದ ಡೆವಲಪ್ಮೆಂಟ್, ದೇಶ ಇಸ್ ಅ ನೇಷನ್ ಡೆವಲಪ್ಮೆಂಟ್, ಯಾರು ಯಾರನ್ನು ಅವಲಂಬಿಸಿದೆ. ಆನ್ ಹೂಮ್ ಇಟ್ ಇಸ್ ಬೀನ್ ಡಿಪೆಂಡೆಂಟ್ ಆನ್ ಎಂದು ಲೇಖಕರು ಹೇಳಿದ್ದಾರೆ. ಸೊ ದ ಲೇಖಕರು, ದ ಆಥರ್ ಈಸ್ ಟೋಲ್ಡ್. ಸೊ ಯಾರ ಮೇಲೆ ಡಿಪೆಂಡ್ ಆಗುತ್ತೆ, ದೇಶದ ಉದ್ಧಾರ ಡಿಪೆಂಡ್ಸ್ ಆನ್ ದ ಟೈಟಲ್ ಆಫ್ ದ ಸ್ಟೋರಿ. ಎಸ್, ಇನ್ ದ ಪ್ಲೇಸ್ ಆಫ್ ಯಾರು ಯಾರನ್ನು ಯು ವಿಲ್ ಮೆನ್ಷನ್ ಅಸಿ ಮಸಿ ಕೃಷಿಯನ್ನು. ಕೃಷಿಯನ್ನು, ವೆರಿ ಇಂಪಾರ್ಟೆಂಟ್, ಡು ನಾಟ್ ಲೀವ್ ಅನ್ನು. ಓಕೆ, ಅಸಿ ಮಸಿ ಎಂದರೇನು? ವಾಟ್ ಇಸ್ ದ ಮೀನಿಂಗ್ ಆಫ್ ಅಸಿ ಅಂಡ್ ಮಸಿ? ಅಸಿ ಮಸಿ ಎಂದರೇನು? ಎಂದರೆ ಪ್ಲಸ್ ಏನು? ಇಟ್ಸ್ ವೆರಿ ಸಿಂಪಲ್, ರೈಟ್ ದ ಆನ್ಸರ್. ಓಕೆ, ಈ ನಾಡಿನ ಬೆನ್ನೆಲುಬು ಯಾರು? ಹೂ ಇಸ್ ದ ಬ್ಯಾಕ್ ಬೋನ್ ಆಫ್ ದಿಸ್ ನೇಷನ್? ಈ ನಾಡಿನ, ದಿಸ್ ನೇಷನ್, ಬೆನ್ನೆಲುಬು, ಬ್ಯಾಕ್ ಬೋನ್ ಯಾರು? In the place of ಯಾರು you have to write the answer. So everything remains same. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ? ಸೊ ಶ್ರೀ ಪಂಡಿತಾಚಾರ್ಯ ಶಿವಾಚಾರ್ಯರು, the name of the author. So he's been very well known as, I told you. So in the place of ಏನೆಂದು you will write dash ಎಂದು. Do not forget to include ಎಂದು ಖ್ಯಾತರಾಗಿದ್ದಾರೆ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ? ಸೊ ದ ರೋಟರಿ ಸಂಸ್ಥೆ ಹ್ಯಾಸ್ ಗಿವನ್ 1 ಪ್ರಶಸ್ತಿ ಫಾರ್ ದ ಪಂಡಿತ ಶಿವಾರಾಧ್ಯ, ದಟ್ ಈಸ್ ಪಾಲ್ ಹ್ಯಾರಿಸ್. ಓಕೆನಾ? ಸೊ ಇನ್ ದ ನೇಮ್, ಇನ್ ದ ಪ್ಲೇಸ್ ಯಾವ ಯು ಹ್ಯಾವ್ ಟು ಮೆನ್ಷನ್ ಪಾಲ್ ಹ್ಯಾರಿಸ್ ಅಂಡ್ ರಿಮೈನಿಂಗ್ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ವಿಲ್ ಗೋ ಟು ದ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. 3 to 4, 3-4 ಇಸ್ 3 to 4. ದೇಶದ ಅಭಿವೃದ್ಧಿ ಕುರಿತು ಜನರಾಡುವ ಮಾತುಗಳೇನು? ಸೊ ವಾಟ್ ಆರ್ ದ ವರ್ಡ್ಸ್ ದಟ್ ದ ಪೀಪಲ್ ಆರ್ ಸ್ಪೀಕಿಂಗ್ ಅಬೌಟ್ ದ ಡೆವಲಪ್ಮೆಂಟ್ ಆಫ್ ದ ನೇಷನ್? ನೇಷನ್ ಬಗ್ಗೆ ಯಾವ ಮಾತುಗಳನ್ನು ಆಡ್ತಿದ್ದಾರೆ? ಎಲ್ಲೋಯ್ತು? ಸೊ ಇಟ್ ಈಸ್ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲೇ ಇದೆ. Okay, so I'll leave the meaning of the questions. You have to find the answers, makla. It is a 10th standard and I am not going to give the answers. Okay na? Doubt is you can come back to me. Okay, Deshada Abhivruddhi, the nation development kuritu, about that janaraduva, the people speak. So what are the people are speaking about the development of a nation? ನೆಕ್ಸ್ಟ್, ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು? ನಮ್ಮ ದೇಶದ ರಕ್ಷಣಾ ಪಡೆ ಡಿಫೆನ್ಸ್. ವೈ ಅವರ್ ನೇಷನ್ ಡಿಫೆನ್ಸ್ ಶುಡ್ ಬಿ ಸ್ಟ್ರಾಂಗ್? ಏಕೆ, ವೈ ಪ್ರಬಲವಾಗಿರಬೇಕು? ವೈ ಇಟ್ ಶುಡ್ ಬಿ ಸ್ಟ್ರಾಂಗ್? ಆನ್ಸರ್ ಮಾಡಿ. ಪೆನ್ನು ಖಡ್ಗಕ್ಕಿಂತ ಹರಿತವಾದದ್ದು ಏಕೆ? ವೈ ಪೆನ್ನು ಇಸ್ ವೆರಿ ಶಾರ್ಪರ್ ದೆನ್ ದ ಸ್ವಾರ್ಡ್? ಯಾಕೆ? ಐ ಹ್ಯಾವ್ ಟೋಲ್ಡ್ ಯು ದ ಆನ್ಸರ್ಸ್, ಬರೀರಿ. ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ರೈತರು ಎದುರಿಸುತ್ತಿರುವುದು ಇಸ್ ಅ ಫೇಸಿಂಗ್. ಸಮಸ್ಯೆಗಳು, ದ ಪ್ರಾಬ್ಲಮ್ಸ್ ಯಾವುದು? ವಿಚ್ ಆರ್ ದ ಪ್ರಾಬ್ಲಮ್ಸ್ ದಟ್ ದ ರೈತ ಇಸ್ ಫೇಸಿಂಗ್, ದ ಫಾರ್ಮರ್ ಇಸ್ ಫೇಸಿಂಗ್? ಕೃಷಿಕರು, ದ ಫಾರ್ಮರ್ಸ್, ಭೂಮಿಯನ್ನು ಉಳುವುದಿಲ್ಲ. ಸೊ ಐ ವೋಂಟ್ ಸೋ ದ ಲ್ಯಾಂಡ್, ಐ ವೋಂಟ್ ಡೂ ದ ಅಗ್ರಿಕಲ್ಚರ್ ಎಂದು ಸತ್ಯಾಗ್ರಹ ಮಾಡಿದರೆ, ಇಫ್ ದೇ ಡೂ ದಿಸ್, ಏನಾಗಬಹುದು? ವಾಟ್ ಮೈಟ್ ಹ್ಯಾಪನ್ ಇಫ್ ದೇ ಡೂ ದಿಸ್? ಸರ್ವಜ್ಞ ಕವಿಯು, ದ ಕವಿ ಸರ್ವಜ್ಞ, ಕೃಷಿಯ ಬಗ್ಗೆ ಅಬೌಟ್ ದ ಅಗ್ರಿಕಲ್ಚರ್ ಹೇಳಿರುವ ವಚನ ಯಾವುದು? ಕೋಟಿ? ಎಸ್. ಸೊ ವಚನ, ದಟ್ ಈಸ್ ಕಾಲ್ಡ್ ಆಸ್ ಅ ವಚನ, 3 lines. ಯಾವುದದು? ಪ್ಲೀಸ್ ನೇಮ್ ಇಟ್. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಆನ್ಸರ್ 8 to 10 lines ಅಲ್ಲಿ ಉತ್ತರ ಕೊಡಬೇಕು. ಓಕೆನಾ? ದೇಶದ ಬಡ್ಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಏಕೆ ಮೀಸಲಿಡಲಾಗುತ್ತದೆ? ಸೊ ದೇಶದ ಬಡ್ಜೆಟ್ನಲ್ಲಿ, ಇನ್ ದ ಬಡ್ಜೆಟ್ ಆಫ್ ಅ ನೇಷನ್, ರಕ್ಷಣಾ ಇಲಾಖೆಗೆ, ಫಾರ್ ದ ಡಿಫೆನ್ಸ್ಗೆ ಹೆಚ್ಚಿನ ಹಣವನ್ನು, ದ ಹ್ಯೂಜ್ ಅಮೌಂಟ್ ಆಫ್ ಮನಿ ಇಸ್ ಬಿನ್ ರಿಸರ್ವ್ಡ್. ಯಾಕೆ? ವೈ? ನೆಕ್ಸ್ಟ್ ಕ್ವೆಶನ್, ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರವೇನು? ಇನ್ ದ ಡೆವಲಪ್ಮೆಂಟ್ ಆಫ್ ಅ ನೇಷನ್, ವಾಟ್ ಈಸ್ ದ ಇಂಪಾರ್ಟೆನ್ಸ್, ವಾಟ್ ಈಸ್ ದ ರೋಲ್ ಆಫ್ ದ ಸಾಹಿತಿ, ದ ಲಿಟ್ರೇಚರ್ಸ್, ದ ಆಥರ್, ದ ಪೊಯೆಟ್, ಅವರ ರೋಲ್ ಏನು? ವಾಟ್ ಈಸ್ ದ ರೋಲ್ ಆಫ್ ದಮ್? ನೆಕ್ಸ್ಟ್, ಕೃಷಿಕ ನಾಡಿನ ಬೆನ್ನೆಲುಬು. ರೈತ, ದ ಫಾರ್ಮರ್ ಈಸ್ ಅ ಬ್ಯಾಕ್ ಬೋನ್ ಆಫ್ ಅ ನೇಷನ್. ಈ ಮಾತನ್ನು ಸಮರ್ಥಿಸಿರಿ. ಸೊ
give a justification for this sentence. Next, ಸಂದರ್ಭದೊಡನೆ ವಿವರಿಸಿ. ಸೊ ಸಂದರ್ಭ explain with the incident. Okay, with the incident. ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು. If there is no agriculture, there is nothing gonna happen in the nation. ಏನೂ ನಡೆಯಲ್ಲ. Yes. So why did he tell? So you can write like ಈ ವಾಕ್ಯವನ್ನು ನಾವು ಅಸಿ ಮಸಿ ಕೃಷಿ ಈ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. You can also include the name of the author. ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರ ಅಸಿ ಮಸಿ ಕೃಷಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. You can give a little bit detailed explanation also. Okay. So here he is talking about the Krishi and what he explains a little bit. ಸ್ವಲ್ಪ explain ಮಾಡಿ. You have to give a little bit more explanation about that one. ರೈತರು ನಿರಾಶಾವಾದಿಗಳಾಗದೆ, farmers without being a ನಿರಾಶಾವಾದಿ, without losing their hope, ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ. So why the author told this statement? Even though they have so much of difficulties, they are not still leaving their hope. Alva? So that's how you have to give a little bit information and come to this statement. ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ. They are never going to do any kind of a ಮೋಸ ವಂಚನೆ, cheat the people. So why did he take up this sentence? ಯಾಕೆ ತಗೊಳ್ತಾರೆ ಅವರು? So because we are the one who does a mistake, who does a cheating for them. They are never going to do the cheating. So just give up a little bit ಏನಂತಾರೆ extra story behind it and then come to the sentence. ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ಸಮಾಜವು ಪ್ರಗತಿಯ ಮೆಟ್ಟಿಲು ತುಳಿಯುವುದು ಸಾಧ್ಯ. If there is a more number of author or the poet increasing in the nation, ಅವಾಗ the nation also will go towards the development ಅಂತ ಹೇಳ್ತಾರೆ. So why did he tell that one? What is the importance of a literature? That is what you need to explain here. Okay na? I know it's little difficult to explain it, but still if you have understood the lesson, it's very easy to pick up 2 to 3 lines and put it here. You should know just how to pick it up the lines and put it here. Ashton. Just cross check these lines where it is been there and allindane check ಮಾಡಿ that somehow take it and just adjust ಮಾಡಿ. That's a one smart move that you have to learn, which is very important. Okay na? Because you are in a 10th grade, I'm not giving the exact answers. ಅಷ್ಟೇ. Okay na? Next we'll come to the ಭಾಷಾಭ್ಯಾಸ. ಭಾಷಾಭ್ಯಾಸದಲ್ಲಿ ಏನಿದೆ? ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರು ತಿಳಿಸಿ. Very good. ಸೊ ಯು ಹ್ಯಾವ್ ಟು ಬಿಡಿಸಿ ಬರಿಬೇಕು, ಸಂಧಿಯ ಹೆಸರನ್ನು ಯು ಹ್ಯಾವ್ ಟು ಹೇಳಬೇಕು. ಸೊ ಒಬ್ಬೊಬ್ಬರು ಐ ಹೆಲ್ಪ್ ಯು ಟು ಸ್ಪ್ಲಿಟ್ ಬಟ್ ನಾಟ್ ದ ಸಂಧಿ ನೇಮ್. ಓಕೆನಾ? ಸಂಧಿ ನೇಮ್ ನೀವೇ ತಗೊಳಕ್ಕೆ ಟ್ರೈ ಮಾಡಿ. ಒಬ್ಬೊಬ್ಬರು, ಒಬ್ಬ ಪ್ಲಸ್ ಒಬ್ಬರು. ಸರ್ವಾಧಿಕಾರ, ಸರ್ವ ಪ್ಲಸ್ ಅಧಿಕಾರ. ಬೆನ್ನೆಲುಬು, ಬೆನ್ನು ಪ್ಲಸ್ ಎಲುಬು. ಸತ್ಯಾಗ್ರಹ, ಸತ್ಯ ಪ್ಲಸ್ ಆಗ್ರಹ. ನೆಕ್ಸ್ಟ್ ಒನ್, ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ವಿರುದ್ಧಾರ್ಥಕಗಳನ್ನು ಬರೆಯಿರಿ. ವಿರುದ್ಧಾರ್ಥಕ ಇಸ್ ಅ ಆಪೋಸಿಟ್ ವರ್ಡ್ಸ್, ಸಮಾನಾರ್ಥಕ ಇಸ್ ಅ ಸಿನೋನಿಮ್ಸ್. ಪ್ರಗತಿ, ದ ವಿಗತಿ. ಅವಲಂಬನೆ, ನಿರಾಲಂಬನೆ. ಪ್ರಬಲ, ದುರ್ಬಲ. ಸತ್ಪರಿಣಾಮ, ದುಷ್ಪರಿಣಾಮ. ಆಶಾವಾದಿ, ನಿರಾಶಾವಾದಿ. ಅತಿವೃಷ್ಟಿ, ಅನಾವೃಷ್ಟಿ. ಪ್ರಗತಿ ಅಂದರೆ ಡೆವಲಪ್ಮೆಂಟ್, ಅವಲಂಬನೆ ಇಸ್ ಅ ಡಿಪೆಂಡೆಂಟ್, ಪ್ರಬಲ ಇಸ್ ಅ ಸ್ಟ್ರಾಂಗ್, ಸತ್ಪರಿಣಾಮ ಇಸ್ ಅ ಗುಡ್ ಎಫೆಕ್ಟ್, ಆಶಾವಾದಿ ದ ಒನ್ ಹೂ ಹ್ಯಾಸ್ ಅ ಹೋಪ್, ಅತಿವೃಷ್ಟಿ ಇಸ್ ಅ ಫ್ಲಡ್. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಸೊ ಹಿಯರ್ ಐ ವಿಲ್ ಸೇ ಓನ್ಲಿ ದ ಮೀನಿಂಗ್, ನಾಟ್ ದ ಆನ್ಸರ್ಸ್. ಸೊ ಉತ್ಪ್ರೇಕ್ಷೆ ಐ ಆಲ್ರೆಡಿ ಟೋಲ್ಡ್ ಯು, ಐ ಆಲ್ರೆಡಿ ಗೇವ್ ದ ಮೀನಿಂಗ್ಸ್ ಆಲ್ಸೋ ಇನ್ ದ ಉತ್ಪ್ರೇಕ್ಷಣೆ ಟು ಎಕ್ಸ್ಪ್ಲೇನ್ ಸಮಥಿಂಗ್ ತುಂಬ ಜಾಸ್ತಿ ಡಿಸ್ಕ್ರೈಬ್ ಮಾಡೋದು. ಸತ್ಪರಿಣಾಮ ಇಸ್ ಅ ಗುಡ್ ಎಫೆಕ್ಟ್, ಸಮೃದ್ಧಿ ಇಸ್ ಅ ಪ್ರಾಸ್ಪರಿಟಿ, ಸತ್ಯಾಗ್ರಹ ವಿ ಆಲ್ ನೋ, ಸೆಣಸುಂಡ್ರೆಡ್ ಟು ಅಟ್ಯಾಕ್, ಟು ಫೈಟ್ ಬೇಸಿಕಲಿ. ಉಪೇಕ್ಷೆ ಅಂದರೆ ಟು ನೆಗ್ಲೆಕ್ಟ್ ಇಟ್. ಓಕೆ, ಸೊ ಆಲ್ ದೀಸ್ ಗಿವ್ ಅ ಸೆಂಟೆನ್ಸಸ್. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಸೊ ತತ್ಸಮ ತದ್ಭವ ರೂಪ ಬರೀಬೇಕು. ವಾಟ್ ಇಸ್ ತತ್ಸಮ ತದ್ಭವ? ಐ ಹ್ಯಾವ್ ನಾಟ್ ಡನ್ ದಿಸ್ ಕಂಪ್ಲೀಟ್ Tatsama Tadbhava for you. I can say Tatsama Tadbhava basically we've been taken these words from a different languages. Like few words have come from Portuguese, from Arabic, from Persian, Sanskrit, Hindi. So likewise, so we have some words. Okay na? So adake we have some Kannada words also. So what are those words which is in another language? That is what we learned in a Tatsama Tadbhava. I'll give the answers here. There is a detailed lesson that will happen later on. Varsha is also called as Varusha. Bhumi is also called as a Bhuvi.
Kate is also called as a katha, which is actually a Sanskrit word. Besaya is a vyavasaya. In Kannada we call vyavasaya also. Karya is a kajja or a kayaka. Kavya is a kabba. Kavya is a kabba. Okay na? Next one. ಮೊದಲು ಪ್ಲಸ್ ಎರಡು ಪದಗಳಿಗಿರುವ ಸಂಬಂಧದಂತೆ. For the first and second word, there is some relation. Similarly, they have given a third word. ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. You have to write a word that is been related to the third word. The first and second they have given. And they have given a third. You have to write the fourth, and the fourth will be related to the third word. I'll give a first example for you. Asi andre yuddha. Masi andre lekani or sahitya. Similarly, krimiketa is a jodi nudi which comes together. Dodda it's a dvirukti actually which repeat 2 times. Yuddha is a juddha, it's a tatsama tadbhava. Shri andre siri. Yodha stands for a rakshane, he is a protection. Raita, he does a vyavasaya, besaya, krishi. Okay na? So here we end. I am not doing the grammar part makla, so I'll end the activity section of Asi, Masi and Krishi here. I hope nimge artha agide ankotini. Any doubt, please do let me know. Comment section alli mention ಮಾಡಿ or write a mail to yashaswikannadavaani@gmail.com ಗೆ. And do not forget to check out the playlist of our 10th standard Siri Kannada. And also you have a short stories ide, rhymes ide, books ide, everything is been there. Please take a time and check all the playlist which is been there in Yashaswi Kannadavaani so that it will be very helpful for you. Share this video with your friend who are struggling to understand the exercises, and make sure you write the answers. In answers, if you find any difficulty, comment ಮಾಡಿ or write a mail to yashaswikannadavaani@gmail.com. I'll meet you with one more lesson very soon ಅಂತ ಹೇಳ್ತಾ thank you so much. ನಮಸ್ಕಾರ, ಧನ್ಯವಾದಗಳು. From Yashaswi Kannadavaani, there are many e-books that is being launched even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the 10th book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.